ಮೊದಲನೇದಾಗಿ ನೀವೆಲ್ಲರೂ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡೋಕ್ಕೆ ಟೈಮ್ ಕೊಟ್ಟಿರೋದಕ್ಕೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಡೈರೆಕ್ಟರ್ಸ್ ಬಗ್ಗೆ ಹೇಳಿ ಅಂತ ಹೇಳಿದ್ರು. ಇವರು ಎಲ್ಲರೂ ಸಾಕಷ್ಟು ಜನ ಮಯೂರ್ ತೇಜಸ್ ಪ್ರತಿಭೆ ಬಗ್ಗೆ ಮಾತಾಡಿದ್ದಾರೆ. ನಾನು ಪ್ರತಿಭೆನ ಆಲ್ಮೋಸ್ಟ್ 9 ಇಯರ್ಸ್ ಇಂದ ನೋಡ್ತಾ ಇದ್ದೀನಿ. ನನ್ನ ಕಾಲೇಜ್ ಜೂನಿಯರ್ಸ್ ಇಬ್ರು ನಾವು ಒಂದೇ ಥಿಯೇಟರ್ ತಂಡದಲ್ಲಿ ಇದ್ವಿ. ನಾನು ಮಯೂರ್ ಮ್ಯೂಸಿಕ್ ಟೀಮಲ್ಲೂ ಇದ್ವಿ, ನಾನು ಮಯೂರ್ ತೇಜಸ್ 3 ಜನ ಥಿಯೇಟರ್ ಟೀಮಲ್ಲಿ ಇದ್ವಿ. ಹಾಗಾಗಿ ನಾವು ಅವಾಗ್ಲಿಂದ ತುಂಬಾನೇ ಕ್ಲೋಸ್. ಅವ್ರು ಯಾವ್ಯಾವ ಪ್ರಾಜೆಕ್ಟ್ಸ್ ಮಾಡ್ಕೊಂಡ್ ಬಂದಿದ್ದಾರೆ, ಭಾವತೀರ ಯಾನಕ್ಕಿಂತ ಮುಂಚಿಂದನು ಅವ್ರು ಸಾಕಷ್ಟು ವಿಡಿಯೋ ಸಾಂಗ್ಗಳು ಮಾಡಿದ್ದಾರೆ, ಮ್ಯೂಸಿಕ್ ವಿಡಿಯೋಗಳನ್ನ ಮಾಡಿದ್ದಾರೆ. ಅದೆಲ್ಲದನ್ನು ನಾನು ನೋಡ್ಕೊಂಡು ಬಂದಿದ್ದೀನಿ. ನಾನು ಯಾವತ್ತು ಮೊದಲನೇ ವಿಡಿಯೋ ಸಾಂಗ್ ನೋಡಿದೆ ಅವತ್ತೇ ನಾನು ಡಿಸೈಡ್ ಮಾಡಿದೆ ಇವರು ಮುಂದೊಂದ್ ದಿನ ಖಂಡಿತ ದೊಡ್ಡ ಕಲಾವಿದರಾಗಿ ಬೆಳೀತಾರೆ ಅಂತ. ಭಾವತೀರ ಯಾನ ಸಿನಿಮಾದ ಸ್ಟೋರಿ ನನ್ ತನಕ ಬರುತ್ತೆ ಅಂತ ನಾನು ಕನ್ಸಿನಲ್ಲೂ ಅನ್ಕೊಂಡಿರ್ಲಿಲ್ಲ. ಯಾಕೆಂದ್ರೆ ಅವ್ರು ಹೇಳ್ದಾಗ ಇದು ಒಂದು ಚಿಕ್ಕ ಪ್ರಾಜೆಕ್ಟ್ ಆಗಿ ಶುರು ಆಗಿದ್ ಕಾರಣ ಅದರದ್ದು ಪ್ರೀಮಿಯರ್ ಶೋ ಕೂಡ ನಾನು ಹೋಗಿದ್ದೆ, ತುಂಬಾ ಇಷ್ಟಪಟ್ಟಿದ್ದೆ. ಆಮೇಲೆ ಈ ತರ ಪಾತ್ರ ಇದೆ ಅಂತ ನನ್ಗೆ ಹೇಳಿದಾಗ ನನ್ ಈ ಪಾತ್ರನ ನಿಭಾಯಿಸಕ್ ಆಗುತ್ತಾ ಅಂತ ನಾನು ಕೇಳ್ದೆ. ಬಿಕಾಸ್ ಸಾಕಷ್ಟು ಸೀರಿಯಲ್ಗಳಲ್ಲಿ ಶೋಗಳಲ್ಲಿ ನನ್ನನ್ನ ನೀವ್ ನೋಡಿರ್ತೀರಾ, ತುಂಬಾ ಒಂದು ಬಬ್ಲಿ ಕ್ಯಾರೆಕ್ಟರ್, ಗರ್ಲ್ ನೆಕ್ಸ್ಟ್ ಡೋರ್ ಆ ತರ ಒಂದು ಪಾತ್ರಗಳಲ್ಲೇ ನಾನು ಕಾಣಿಸ್ಕೊಂಡಿರೋದು. ಈ ಒಂದು ಪಾತ್ರ ತದ್ ವಿರುದ್ಧ ನಾನು ಈ ತರ ಯಾವ ಶೋನಲ್ಲೂ ನಾನು ಕಾಣಿಸ್ಕೊಂಡಿಲ್ಲ. ಈ ಪಾತ್ರನ ನಾನ್ ಮಾಡ್ಬೋದು ಅಂತ ಅವ್ರು ಇಮ್ಯಾಜಿನ್ ಮಾಡ್ಕೊಂಡಿದ್ದೆ ನನ್ಗೆ ಆಶ್ಚರ್ಯ ಅನ್ಸ್ತು. ಅವರ ಟ್ಯಾಲೆಂಟ್ ಬಗ್ಗೆ ನನಗೆ ಒಂದ್ ಸ್ವಲ್ಪನೂ ಅನುಮಾನ ಇರ್ಲಿಲ್ಲ. ಖಂಡಿತ ನಾನ್ ಮಾಡ್ತೀನಿ ಅಂತ ನಾನು ಒಪ್ಕೊಂಡೆ. ಕೇಳ್ಬೋದು, ಸಾಕಷ್ಟು ಜನ ಕೇಳಿದರೆ ಕೂಡ ನೀವ್ ಯಾತಕ್ಕೆ ಹೀರೋಯಿನ್ ಅಲ್ಲ ಬಟ್ ಯಾತಕ್ಕೆ ಈ ಪಾತ್ರನ ಮಾಡೋದಕ್ಕೆ ಒಪ್ಕೊಂಡ್ರಿ ಅಂತ. ಬಟ್ ಆ ಪಾತ್ರ ತೂಕ ಆಗಿದೆ ಅಂಡ್ ಈ ಸಿನಿಮಾಗೆ ಆ ಪಾತ್ರ ತುಂಬಾನೇ ಮುಖ್ಯವಾದ ಪಾತ್ರ. ಸೊ ಹಾಗಾಗಿ ನನ್ಗೆ ಆ ಕ್ಯಾರೆಕ್ಟರೈಸೇಷನ್ ಅಂಡ್ ಅವರ ಡೀಟೇಲಿಂಗ್ ಎಷ್ಟು ಹೋಮ್ವರ್ಕ್ ಮಾಡಿದ್ರು ಅಂದ್ರೆ ಪ್ರತಿ ಒಂದು ಕಾಸ್ಟ್ಯೂಮ್, ಹೇರ್ ಸ್ಟೈಲ್, ಒಂದು ಇಯರಿಂಗ್ಸ್, ಕೈಗೆ ಏನ್ ಹಾಕ್ಬೇಕು ಎಲ್ಲದನ್ನು ತುಂಬಾನೇ ವರ್ಕ್ ಮಾಡಿದ್ರು. ಇದು ಅವರ ಮೊದಲನೇ ಸಿನಿಮಾ ಅಂತ ಅನ್ಸ್ಲೇ ಇಲ್ಲ. ಅಷ್ಟು ಪ್ರೊಫೆಷನಲ್ ಆಗಿದ್ರು. ಇದು ನಿಜವಾಗ್ಲೂ ತುಂಬಾ ಜನ ನೋಡಿ ಕಲಿಬೇಕಾಗಿರುವಂತ ಒಂದ್ ವಿಷಯ. ಸೊ ಹಾಗಾಗಿ ನನ್ಗೆ ಮಾಡಲ್ಲ ಅನ್ನೋದಕ್ಕೆ ಯಾವುದೇ ಕಾರಣ ಇರ್ಲಿಲ್ಲ. ಸೊ ಹಾಗಾಗಿ ನಾನು ತುಂಬಾ ಇಷ್ಟಪಟ್ಟು ಈ ಸಿನಿಮಾ ಮಾಡಿದ್ದು. ಒಂದು ಸ್ನೀಕ್ ಪೀಕ್ ಹಾಕಿದ್ರಲ್ಲ 30 ಸೆಕೆಂಡ್, ಅವತ್ತು ನಂಗೆ ತುಂಬಾ ಹೈ ಫೀವರ್ ಇತ್ತು. ತುಂಬಾ ಜ್ವರದಲ್ಲಿ ನಾನು ಮಾಡಿದ್ದು ಸೀನ್ ಅದು. ಇವಾಗ ನೋಡಿದಾಗ ನಂಗೆ ಅದ್ ನೆನಪಾಯ್ತು. ಸೊ ಇದೇ 21ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಿದೆ. ಖಂಡಿತ ನಿಮ್ಮ ಸಪೋರ್ಟ್, ಪ್ರೋತ್ಸಾಹ ತುಂಬಾನೇ ಅಗತ್ಯ ಇದೆ ನಮ್ಮ ತಂಡಕ್ಕೆ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. Thank you so much.